ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಒಂದು ಬಹಳ ಸಂತೋಷದ ವಿಷಯ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನಿಸ್ತದೆ. ಏನು ಅಂದರೆ, ಈ ಸಂಚಿಕೆ, ಈ ಸರಣಿ ಕಾರ್ಯಕ್ರಮ ಅಂದರೆ ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮ ಶುರುವಾಗಿ 4 ವರ್ಷ ಮುಗೀತು. ಅದು ಮೊನ್ನಿನ ಮೇ 29ನೇ ತಾರೀಕಿಗೆ 4 ವರ್ಷ ಪೂರೈಸಿತು. 4 ವರ್ಷಗಳ ಕಾಲ ಪ್ರತಿ ವಾರ ಒಂದವಾರೂ ತಪ್ಪದಂತೆ ನಾವು ಒಬ್ಬ ಹನುಮಂತ ದೇವರ ಪರಿಚಯವನ್ನು ತಮಗೆ ಮಾಡಿಸ್ತಾ ಹೋಗಿವಿ. ಇದು ಬಹಳ ಮುಖ್ಯವಾಗಿ ಆ ಹನುಮಂತ ದೇವರ ಅನುಗ್ರಹ ಅವರ ಮನಸ್ಸಿಗೆ ಬಂತು ಅಂತ ಆತು. ಅದರೊಟ್ಟಿಗೆ ತಮ್ಮಂಥ ಎಲ್ಲ ಭಕ್ತರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀರಿ. ಬಹಳಷ್ಟು ಪ್ರೋತ್ಸಾಹದ ನುಡಿಗಳನ್ನ ಆಡ್ತೀರಿ. ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಕೆಲವರು ಎದುರು ಸಿಕ್ಕಾಗಿ ಹೇಳ್ತಾರೆ. ಭಾಳ ಸಂತೋಷ ಅನ್ನಿಸ್ತದೆ. ನಮ್ಮ ಪ್ರಯತ್ನಕ್ಕೆ, ತಮ್ಮೆಲ್ಲರ ಸಹಕಾರಕ್ಕೆ ತಮಗೂ ನಾನು ತುಂಬ ಋಣಿಯಾಗಿದ್ದೇನೆ. ಇವತ್ತಿನ ಈ ಸಂಚಿಕೆಯನ್ನು ನಾವು ಆರಿಸಿಕೊಂಡದ್ದು ಈ ಸಂಚಿಕೆಗಾಗಿ ಅಂದರೆ, ಬೆಂಗಳೂರಿನಲ್ಲಿ ನೆಲೆ ನಿಂತಹ ಒಬ್ಬ ಹನುಮಂತ ದೇವರು. ಎಲ್ಲಿದ್ದಾರವರು ಅಂದರೆ, ಬೆಂಗಳೂರಿನ JP ನಗರ 7ನೇ ಮುಖ್ಯ ರಸ್ತೆ ನಾಗರಭಾವಿಯಲ್ಲಿಯ RBI ಲೇಔಟ್ನಲ್ಲಿ ನೆಲೆ ನಿಂತಹ ಹನುಮಂತ ದೇವರು ಇವರು. ಇವರನ್ನು ಕರೆಯೋದು ವರದಾಂಜನೇಯ ಸ್ವಾಮಿ, ಶ್ರೀ ವರದಾಂಜನೇಯ ಸ್ವಾಮಿ ಅಂತ ಕರೀತಾರೆ. ಗೊತ್ತಿರುವ ಮಾಹಿತಿ ಪ್ರಕಾರ ಈ ಮೂರ್ತಿ ಸುಮಾರು 500 ವರ್ಷಗಳ ಹಿಂದಿನ ಮೂರ್ತಿ ಅಂತಾರೆ. ಆ ಮೂರ್ತಿಯನ್ನು ನೋಡಿದರೆ ನಮಗೆ ಅನ್ನಿಸ್ತದೆ, ಖಂಡಿತವಾಗಿಯೂ ಬಹಳ ಪುರಾತನವಾದಂಥ ಮೂರ್ತಿ ಇದು. ಯಾಕೆ ಅಂತಂದ್ರೆ, ಇದರಲ್ಲಿ ಬಹಳ ಮುಖ್ಯವಾದ ಚಿಹ್ನೆಗಳೇನೆಂದರೆ, ಬಾಲಕ್ಕೆ ಗಂಟೆ, ಶಿಖೆ, ಅಭಯಹಸ್ತ, ಕೈಯಲ್ಲಿ ಸೌಗಂಧಿಕಾ ಪುಷ್ಪ ಮತ್ತು ಮೂರ್ತಿಯ ಮೇಲೆ ಶಂಖಚಕ್ರ, ಅಷ್ಟೇ ತಿರುಪತಿ ತಿಮ್ಮಪ್ಪನ ನಾಮಗಳು ಕೂಡ ಮೂಡಿದ್ದಿದೆ. ಇದು ಬಹಳಷ್ಟು ಪುರಾತನವಾದದ್ದು ಅಂತ ನಮಗೆ ಗೊತ್ತಾಗ್ತದೆ. ಮತ್ತು ಇದು ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿರಲೂಬಹುದು. ಅದರ ನಿಖರವಾದ ಮಾಹಿತಿ ಇದರ ಬಗ್ಗೆ ಲಭ್ಯ ಇಲ್ಲ. ಈ ಲೇಔಟ್ ಶುರುವಾಗಿದ್ದು 1982ರಲ್ಲಿ. ಆಗ ಈ ದೇವಸ್ಥಾನ ಬಹಳ ಜೀರ್ಣವಾದ ಸ್ಥಿತಿಯಲ್ಲಿ ಅಲ್ಲಿತ್ತಂತೆ. ಆವಾಗ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಮಠ, ಇವರು ಹೇಳಿದಂತೆ, ಇವರ ಸೂಚನೆಯಂತೆ ಈ ದೇವಸ್ಥಾನಕ್ಕೆ ಪುನಃ ಕಾಯಕಲ್ಪ ಕೊಡುವಂಥ ಒಂದು ಕೆಲಸ ಪ್ರಾರಂಭ ಆಯಿತು. ಮುಂದೆ 2000ನೇ ಇಸ್ವಿಯೊಳಗೆ ಇದನ್ನು ಪೂರ್ಣ ದೇವಸ್ಥಾನವನ್ನು ಕಟ್ಟಿ, ಆಗಿನ ಕೆಲವು ಶ್ರೇಷ್ಠ ಯತಿಗಳು ಮತ್ತು ಅಲ್ಲಿ ಹಿರಿಯರಿಂದ ಈ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ ಹೇಳ್ತಾರೆ. ಪುಟ್ಟದಾದ ಮೂರ್ತಿ, ಆದರೆ ನೋಡಿದ ಕೂಡಲೇ ವಿಶೇಷ ಅಂತ ಅನಿಸುವಂಥ ಒಂದು ಮೂರ್ತಿ. ಬೇರೆ ಬೇರೆ ಅಲಂಕಾರನ ಮಾಡ್ತಾಳೆ. ಭಾಳ ಸುಂದರವಾಗಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೊಂಟಾರೆ. ರಾಮನವಮಿ, ಹನುಮ ಜಯಂತಿ, ಯುಗಾದಿ, ಹೀಗೆ ಹಲವಾರು ಹಿಂದೂ ಹಬ್ಬಗಳನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ, ಭಾಳ ಸುಂದರವಾಗಿ, ಬಹಳ ವೈಭವದಿಂದ ಆಚರಿಸ್ತಾರೆ ಅಂತ ಹೇಳ್ತಾರೆ. ಈ ಹನುಮಂತ ದೇವರು ಅಲ್ಲಿ ನಿಂತು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾರೆ. ಇವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಪುಟ್ಟ ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.